ತಂಗ್ಳಾನ ತಿಂದ್ರೆ ತಂಗ್ಳಾನ ಒಳ್ಳೇದಲ್ಲ ಅಂತಿದ್ರು. ಇವಾಗ ಡಾಕ್ಟರ್ ಹೇಳ್ತಾರೆ ಏನ್ ಗೊತ್ತಾ, ಹಿಂದಿನ ದಿನದ ಊಟ ತಿನ್ನಿ ಅಂತ, ತಂಗ್ಳಾನ ಮಜ್ಜಿಗೆ ಅನ್ನ ತಿನ್ನಿ ಅಂತ, ಮೊಸರು ಹಾಕೊಂಡು ಹಿಂದಿನ ದಿವಸದ ಮುದ್ದೆ ತಿನ್ನಿ, ಅನ್ನ ತಿನ್ನಿ ತಂಗ್ಳಾನ ಅಂತ ಹೇಳ್ತಿದ್ದಾರೆ. ನೋಡಿ ಅದೇ ಮಾಡ್ತಾ ಇದ್ ನಾವೆಲ್ಲ ಮುಂಚೆ ನಮ್ಮ ಊರಲ್ಲಿ ಹಂಗೆ ಅಲ್ವಾ, ಹಳ್ಳಿಗಳಲ್ಲೆಲ್ಲ ಊಟ ಮಾಡ್ತಾ ಇದ್ದು, ರಾತ್ರಿ ಮಾಡಿದ್ನೆ ಬೆಳಿಗ್ಗೆ ಕೊಡ್ತೀವಿ, ತಿನ್ಕೊಂಡು ಸ್ಕೂಲ್ಗೆ ಹೋಗ್ತಿದ್ವಿ, ಅಷ್ಟೇ ಸಿಂಪಲ್. ಮನುಷ್ಯ ಆಲ್ರೆಡಿ ಏನಂದ್ರೆ ಸಾವಿರಾರು ವರ್ಷಗಳಿಂದ ಏನ್ ಬೇಕು ಬಾಡಿಗೆ ಅಂತ ರಿಸರ್ಚ್ ಮಾಡಿ ಆಲ್ರೆಡಿ ಸ್ಟೋರೇಜ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ಈಗ ಹೊಸದಾಗಿ ನಾವು ಸುಮ್ಮನೆ ಮಾರ್ಕೆಟಿಂಗ್ ದೃಷ್ಟಿಯಿಂದ ಇವೆಲ್ಲ ಆಗ್ತಿರೋದು ಎಲ್ಲ ಒಂಥರ ಏನಂದ್ರೆ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಬಂದು 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 ಮಾರ್ಕೆಟ್ ಮಾಡಿ 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 ಇದನ್ನ ತಗೊಳ್ಳಿ, ಇದನ್ನ ತಿನ್ನಿ, ಇದನ್ನ ತಿನ್ನಿ, ಇದನ್ನ ತಿನ್ನಿ ಅಂತ ಹೇಳಿ ಹೇಳಿ ಎಲ್ಲರೂ ಹಾಳು ಮಾಡಿದ್ದಾರೆ. ಹಿಂಗೆ ಮಾತಾಡ್ಬೇಕಾರೆ ಎಲ್ಲರೂ ಎರಡೆರಡು ಮೂಗುತ್ತಿದ್ದು ತಗೋತಾರೆ. ನಮ್ಮ ಅಜ್ಜಿ ಹತ್ರ ಇರ್ತದೆ, ನಮ್ಮ ಅಜ್ಜಿ ಅವತ್ತಿಂದ ಇಟ್ಕೊಂಡೆ ನೋಡಿ, ನೀವು ಇವಾಗ ಶುರು ಮಾಡಿದ್ರೆ ಅದೇ ನೆನಪಾಗ್ತಿದೆ ನನಗೆ. ಅಂದ್ರೆ ಎಲ್ಲರೂ ವಾಪಸ್ ಹೋಗ್ತಿದ್ದಾರೆ. ಹೌದು, ಅಂದ್ರೆ ಏನೋ ಒಂದು ಮಣಿ ತಗೊಳ್ಳೋದಾಗ ಮಿಸ್ ಆಗ್ತದೆ ಲೈಫಲ್ಲಿ, ಏನೋ ಮಿಸ್ಸಿಂಗ್ ಆಗ್ತಾ ಇದೆ, ಅದಕ್ಕೆ ಎಲ್ಲರೂ ವಾಪಸ್ ಹೋಗ್ತಾ ಇರೋದು. ಅಂದ್ರೆ ಸಾಕಾಗಿದೆ ಈ ಟ್ರಾಫಿಕ್, ಈ ಸೋಷಿಯಲ್ ಮೀಡಿಯಾ, ಇನ್ನೊಂದು ಮತ್ತೊಂದು ಎಲ್ಲ ಸಾಕಾಗಿದೆ ಜನಕ್ಕೆ. ಊಟನೂ ಅಷ್ಟೇ, ಮತ್ತೆ ಆರ್ಗ್ಯಾನಿಕ್ ಊಟಕ್ಕೆ ಹೋಗ್ತಿದಾರಲ್ಲ ವಾಪಸ್ಸು, ಆರ್ಗ್ಯಾನಿಕ್ ಬರ್ತಾ ಇದೆ ವಾಪಸ್ ಆರ್ಗ್ಯಾನಿಕ್ ವಾಪಸ್ ಹೋಗ್ತಾ ಇದಾರೆ. ಹಂಗೆ ಅದ್ರ ಪ್ರೈಸ್ ರೇಸ್ ಮಾಡ್ಬಿಟ್ರು, ಆರ್ಗ್ಯಾನಿಕ್ ಅಂತ ಬ್ರ್ಯಾಂಡ್ ಆಗಿ ಇಷ್ಟು ಮುಂಚೆ ಒಂದಿತ್ತು ನೋಡಿ.